ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಡ್ಯೂಪ್ಲಿಕೇಟ್ ಐಟಂಗಳನ್ನು ಹೇಗೆ ಮರ್ಜ್ ಮಾಡುವುದು ಎಂಬುದನ್ನು ತೋರಿಸುತ್ತೇವೆ. ಇನ್ವೆಂಟರಿ ಮೇಲೆ ಕ್ಲಿಕ್ ಮಾಡುವುದರಿಂದ ಪ್ರಾರಂಭಿಸಿ, ನಂತರ ಮರ್ಜ್ ಡುಪ್ಲಿಕೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಪ್ರಸ್ತುತ ಬಾಕಿ ಇರುವ ಡ್ಯೂಪ್ಲಿಕೇಟ್ ಐಟಂಗಳ ಪಟ್ಟಿಯನ್ನು ತೋರಿಸುತ್ತದೆ. ನೀವು ಡ್ಯೂಪ್ಲಿಕೇಟ್ ಐಟಂಗಳನ್ನು ಹುಡುಕುವ ಆಯ್ಕೆಯನ್ನು ಗಮನಿಸುತ್ತೀರಿ. ಫೈಂಡ್ ಡ್ಯೂಪ್ಲಿಕೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸುಮಾರು 10 ನಿಮಿಷಗಳ ನಂತರ ನಕಲಿ ಐಟಂಗಳು ಬಾಕಿ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ನಕಲಿ ಐಟಂಗಳನ್ನು ಮರ್ಜ್ ಮಾಡಲು ಮರ್ಜ್ ಡ್ಯೂಪ್ಲಿಕೇಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಿಂದ ನೀವು ಮರ್ಜ್ ಮಾಡಲು ಬಯಸುವ ಐಟಂಗಳನ್ನು ಆಯ್ಕೆ ಮಾಡಿ. ನೀವು ಆಕ್ಷನ್ ಬಟನ್ ಅನ್ನು ಗಮನಿಸುತ್ತೀರಿ. ಇದನ್ನು ಕ್ಲಿಕ್ ಮಾಡುವುದರಿಂದ ಪ್ರಾಥಮಿಕ ಐಟಂ ಸ್ವಯಂಚಾಲಿತವಾಗಿ ಆಯ್ಕೆಯಾಗುತ್ತದೆ. ಆಯ್ಕೆ ಮಾಡಿದ ನಂತರ ಮರ್ಜ್ ಮೇಲೆ ಕ್ಲಿಕ್ ಮಾಡಿ. ಮರ್ಜ್ ಅನ್ನು ದೃಢೀಕರಿಸಲು ಯಸ್ ಮೇಲೆ ಕ್ಲಿಕ್ ಮಾಡಿ. ದೃಢೀಕರಿಸಿದ ನಂತರ ಮರ್ಜ್ ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ. ನೀವು ಮರ್ಜ್ ಸ್ಕ್ರೀನ್ಗೆ ಹೋಗುವುದರ ಮೂಲಕ ಇದನ್ನು ಪರಿಶೀಲಿಸಬಹುದು. ಅಲ್ಲಿ ಐಟಂ ಯಶಸ್ವಿಯಾಗಿ ಮರ್ಜ್ ಆಗಿದೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ಧನ್ಯವಾದಗಳು.